ಅಸ್ಸಲಾಮುಅಲೈಕುಂ ವರಹಮತುಲ್ಲಾಹಿ ಬರ್ಕಾತಹು. ಜೈ ಭೀಮ್, ನಮಸ್ತೆ ಕರ್ನಾಟಕ. ಈ ವಿಡಿಯೋ ಏನಕ್ಕೋಸ್ಕರ ಮಾಡ್ತಿದ್ದೀನಿ ಅಂದರೆ, ನಾವು ಇವತ್ತು ನಮಗೆ ಸಿರಾದವ್ರಿಗೆ ಭಾಳ ಒಂದು ಹೆಮ್ಮೆ ಆಗಿದೆ. ಹೆಮ್ಮೆ ಏನಂತ ಹೇಳಿದರೆ, ಮೊನ್ನೆ ನಡೆದಿರೋ ಮಾಗೋಡು ಜಾತ್ರೆಯಲ್ಲಿ ಒಂದು ಮಗುಗೆ ಯಾರು ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಅವರು ಫ್ಯಾಮ್ಲಿ ತುಂಬ ಹುಡುಕ್ತಾರೆ, ಆ ಮಗು ಸಿಗಲ್ಲ. ಆಮೇಲೆ ನಮ್ಮ ಟೌನ್ ಪೊಲೀಸ್ ಎಲ್ಲರೂ ಇರ್ತಾರೆ, ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಅವರು ನಮ್ಮ ಎಸ್ ಪಿ ಸಾಹೇಬರು, ನಮ್ಮ ಸರ್ಕಲ್ ಸಾಹೇಬರು, ಆಮೇಲೆ ನಮ್ಮ ಮೇಡಮ್ ಇದ್ದಾರೆ ಸಬ್ ಇನ್ಸ್ಪೆಕ್ಟರು, ಅವರು ವಾದ ಮಾಡ್ತಾರೆ, ಚಾಲೆಂಜ್ ಮಾಡಿಕೊಡ್ತಾರೆ. ನಿಮ್ಮ ಮಗು ಎಲ್ಲನ ಇರಲಿ, ನಾವು ಕೊಡ್ತೀವಿ ಅಂತ. ಇವಾಗ ಆ ಮಗು ಬಿಟ್ಟಿಲ್ಲ, ಹುಡುಕಿ ಆ ಕಳ್ರಿಗೂ ಕಿಡ್ನಾಪ್ ಮಾಡಿರೋರ್ಗೂ ಹಿಡ್ಕೊಂಡು ಸಿರಾ ಸ್ಟೇಷನ್ಗೆ ಕರ್ಕೊಂಡ್ಬಂದಿದ್ದಾರೆ. ಆ ಮಗುಗೇನು ಕರ್ಕೊಂಡ್ಬಂದಿದ್ದಾರೆ. ಮಗು ಸೇಫ್ ಐತೆ. ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸು, ಒಂದು ಸಲ್ಯೂಟ್ ಸರ್. ಈ ಥರ ನೀವು ಡ್ಯೂಟಿ ಮಾಡ್ತಾಯಿದ್ರೆ ಕಿಡ್ನಾಪ್ ಮಾಡೋರು ಕಿಡ್ನಾಪ್ ಮಾಡೋದು ಬಿಟ್ಬಿಡ್ತಾರೆ, ಆಮೇಲೆ ಕಳ್ತನ ಮಾಡೋದು ಬಿಟ್ಬಿಡ್ತಾರೆ. ಯಾಕಂದರೆ ಅಷ್ಟು ಪವರ್ಫುಲ್ ನಮ್ಮ ಸಿರಾ ಸಿಂಗಮ್ ಪೊಲೀಸರು ಅಂದರೆ ನೀವು ಎಲ್ಲರೂ ಸರ್. ನೀವು ಅಂತ ತೋರಿಸಿದ್ದೀರಾ, ತುಂಬ ಥ್ಯಾಂಕ್ಸ್ ಸರ್. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ಹಾಕಿದೆ ನೋಡಿರಿ, ತಿರ್ಗಾ ಮುಂದ್ಗಡೆ ತನಕ ಶೇರ್ ಮಾಡಿರಿ. ಶಿರಾ ಮಾಗೋಡು ಶ್ರೀ ರಂಗಪ್ಪಸ್ವಾಮಿ ಜಾತ್ರೆಯಲ್ಲಿ ಕಿಡ್ನಾಪ್ ಆಗಿದ್ದ ಮಗು ಮತ್ತೆ ತಾಯಿ ಮಡಿಲಿಗೆ ಸೇರಿಸಿದ ಶಿರಾ ಪೊಲೀಸರಿಗೆ ಕೃತಜ್ಞತೆ ಸಲ್ಲಿಸಿದ ಗ್ರಾಮಸ್ಥರು. ಪಾಪ ಚೆನ್ನಾಗಿದೆ, ಅವ್ರ ಅಪ್ಪ ಬಂದಿದೆ, ಐತೆ ಪ್ರೊಸೀಜರ್ ಐತೆ. ಆ ಪ್ರೊಸೀಜರ್ ಮಾಡಿ ನಾವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಇಲಾಖೆಗೆ ನಮ್ಮೆಲ್ಲರ ಕುಟುಂಬದ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್. ಏನೋ ಮಗ ಉಳಿಕೊಟ್ರಲ್ಲ, ನಿಮಗೆ ನಾವೆಲ್ಲ ತಿರು ನೋಡಿ ಇಡೀ ಈಗ ನಮ್ಮ ಟೀಮ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮಗೂ ಖುಷಿ ಆಗುತ್ತೆ ಸಿರಾ ಪೊಲೀಸರು ವರ್ಕ್ ಮಾಡಿದ್ರು ಅಂತ. ಆಯ್ತು, ಆ ನಂಬಿಕೆ ಇರಲಿ. ಚಾಲೆಂಜ್ ಕೊಟ್ಟಿದ್ದಾರೆ, ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀವಿ, ನಾವು ಹುಡುಕೊಡ್ತೀವಿ ಅಂತ ಹೇಳಿದ್ರು ಅವರು. ಬಟ್ ಏನಂದ್ರೆ ನೀವುಗಳು ಹೆಚ್ಚಿಗೆ ಇರಬೇಕು. ಅನೌನ್ಸ್ ಮಾಡ್ತಾ ಇದ್ವಿ, 1,000 ಜನ ಇದ್ರು. ನಮ್ಮ ಸಿರಾ ಪೊಲೀಸರಿಗೆ ಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಮಾತು ಏನಂದರೆ, ದಯವಿಟ್ಟು ಜಾತ್ರೆ ಇರಲಿ, ಯಾವುದನ್ನ ರೂಸ್ ಇರಲಿ, ಯಾವುದನ್ನ ಫಂಕ್ಷನ್ ಇರಲಿ, ಮಕ್ಕಳು ಇವಾಗ ಮನೆಯಿಂದ ಆಚೆ ಆಡಕ್ಕೆ ಬರ್ತಾರೆ. ಏನೋ ಒಂದು ಸ್ವಲ್ಪ ನೀವು ಕಣ್ಣು ಇಕ್ಕೊಬೇಕು. ದಯವಿಟ್ಟು ಮಕ್ಕಳ ಮೇಲೆ ಭಾಳ ನೀವು ಒಂದು CCTV ಕ್ಯಾಮ್ರಾ ಹೆಂಗೆ ಕೋರೇಜ್ ಮಾಡುತ್ತೆ ಹಂಗೆ ಕೋರೇಜ್ ಮಾಡ್ಕೊಂಡಿರ್ಬೇಕು. ನಾವು ಸೇಫ್ಟಿ ಮಾಡ್ಕೊಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ಇವಾಗ ಕಾಲ ಭಾಳ ಚೇಂಜ್ ಆಗಿಬಿಟ್ಟಿದೆ. ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ಇವಾಗ ಗುರ್ತಿಡಿಯೋಕ್ಕಾಗಲ್ಲ. ಒಳ್ಳೆ ತಗನೇ ತೋರಿಸ್ತಾರೆ, ಹಲ್ಕ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಜೋಪಾನಾಗಿ ನಿಮ್ಮ ಮಕ್ಕಳಿಗೆಲ್ಲ ಸೇಫಾಗಿ ಇಕ್ಕೊಬೇಕು. ನಾನು ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇಡೀ ಕರ್ನಾಟಕ ಜನತೆಗೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಅಲ್ಲಾ ಹಾಫೀಸ್, ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಬೇಕು. ಎಷ್ಟಾಗತ್ತೆ ಅಷ್ಟು ನಿಮ್ಮ ಗ್ರೂಪ್ನಲ್ಲಿ